ಬಿಸಿಲ ಬೇಗೆಯಲ್ಲಿ ಬಂದಿದ್ದ ರಾಜ್ಯಕ್ಕೆ ಇದೀಗ ಸಿಹಿ ಸುದ್ದಿ. ರಾಜ್ಯದಲ್ಲಿ ಮುಂದಿನ 3 ದಿನ ಗುಡುಗು ಸಹಿತ ಭಾರೀ ಮಳೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಬಿಸಿಲ ಬೇಗೆಯಲ್ಲಿ ಬೆಂದಿದ್ದ ರಾಜ್ಯಕ್ಕೆ ಸಿಹಿ ಸುದ್ದಿ ಸಿಗ್ತಾ ಇದೆ. ವರುಣನ ಆರ್ಭಟ ಮತ್ತೆ ಶುರುವಾಗುತ್ತೆ. ರಾಜ್ಯದಲ್ಲಿ ಮುಂದಿನ 3 ದಿನ ಗುಡುಗು ಸಹಿತ ಭಾರೀ ಮಳೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರೀ ಮಳೆ ಆಗುವಂತ ಸಾಧ್ಯತೆ ಇದೆ. ಬರೋಬ್ಬರಿ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಮೈಸೂರು, ಮಂಡ್ಯ, ಹಾಸನ, ಕೊಡಗಿನಲ್ಲಿ ಭಾರೀ ಮಳೆ ಆಗುವ ಸಾಧ್ಯತೆ ಇದೆ. ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಒಣ ಹವೆ ಇದೆ. ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಒಣ ಹವೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರಲ್ಲಿ ಭಾರೀ ಮಳೆ ನಿರೀಕ್ಷೆ. ಬೀದರ್, ರಾಯಚೂರು ಪರಿಸ್ಥಿತಿ ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅಲ್ಲಿ ಮಳೆ ಆದರೆ ಸಾಕಪ್ಪ ಅನ್ನುವಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ. ಬೀದರ್ ಮತ್ತು ರಾಯಚೂರುಗಳಲ್ಲಿ ಮಳೆ ಆಗಬೇಕು ಆ್ಯಕ್ಚುಲಿ ಆ ಒಂದು ಪ್ರದೇಶಗಳಲ್ಲಿ. ಇನ್ನು ಅದ್ರ ಜೊತೆಗೆ ಬೆಂಗಳೂರು ಸೇರಿದಂತೆ ಮಂಡ್ಯ, ಮೈಸೂರು, ಕೊಡಗು ಹಲವಾರು ಜಿಲ್ಲೆಗಳಲ್ಲಿ 13 ಜಿಲ್ಲೆಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ. ಈಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುತ್ತೆ. ದಯವಿಟ್ಟು ಸರ್ಕಾರ ಈ ಬೆಂಗಳೂರು ಪರಿಸ್ಥಿತಿ ನೋಡೋಕ್ಕಾಗಲ್ಲಪ್ಪ. ಮಳೆ ಆದರೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ಹರಸಾಹಸ ಪಡಬೇಕಾಗುತ್ತೆ. ಸಾರ್ವಜನಿಕರು, ಒಂದು ಪಾದಚಾರಿಗಳು ಕೂಡ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಬೋಟ್ಗಳನ್ನು ತೆಗೆದುಕೊಂಡು ಓಡಾಡೋಣ ಅನಿಸ್ಬಿಡುತ್ತೆ ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂತ ಅಂದರೆ. ಆ ರೀತಿಯಾಗಿ ನೀರು ಹರಿತಾ ಇರುತ್ತೆ ನದಿ ರೀತಿಯಲ್ಲಿ. ದಯವಿಟ್ಟು ಅದನ್ನು ಒಂಚೂರು ಗಮನ ಹರಿಸಿ, ಒಂದು ಹೆಚ್ಚಿನ ನಿಗಾವನ್ನು ತೆಗೆದುಕೊಂಡು ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ ಬರೀ ಮೀಟಿಂಗ್ಗಳೇ ಆಯಿತು. ಗುಂಡಿ ಮುಚ್ಚೋಣ, ಅಲ್ಲಿ ಆ ಸಮಸ್ಯೆ, ಇಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಗಳು ಕೈಗೊಳ್ತಾ ಇಲ್ಲ. ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯ ಆಗ್ತಾ ಇಲ್ಲ. ಮಳೆ ಆಯಿತು ಅಂತ ಅಂದರೆ ಎಲ್ಲಿ ಗುಂಡಿ ಇದೆ, ಎಲ್ಲಿ ರಸ್ತೆ ಇದೆ ಯಾವುದು ಕೂಡ ಗೊತ್ತಾಗಲ್ಲ. ಅಲ್ಲಿ ಅಪಾಯಗಳಾಗುವಂಥ ಚಾನ್ಸಸ್ಗಳು ಕೂಡ ಹೆಚ್ಚು. ಹಾಗಾಗಿ ಸ್ವಲ್ಪ ಸರ್ಕಾರ ಗಮನಿಸಬೇಕು. ಮತ್ತು ಬೇರೆಡೆ ಎಲ್ಲೆಡೆ ಕೂಡ ಈಗ ನಾವು ಆಗಲೇ ಹೇಳ್ತಾ ಇದ್ವಿ, ಬೀದರು, ರಾಯಚೂರುಗಳಲ್ಲಿ ಬಿಸಿಲಿನ ಬೇಗೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮಳೆ ಆಗುವಂಥ ಅವಶ್ಯಕತೆ ತುಂಬ ಇದೆ. ಜನ ಹೈರಾಣಾಗಿ ಹೋಗಿದ್ದಾರೆ. ಹೀಗಾಗಿ ವರುಣನ ಒಂದು ಆಗಮನದಿಂದ ಖುಷಿ ಪಡುವಂಥ ಸುದ್ದಿ. ಹಾಗಾಗಿ ಇನ್ನು ಯಾರೆಲ್ಲ ಮುಂಗಾರು ಬಿತ್ತನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ರೈತರಿಗೂ ಒಂದು ಕಡೆ ಖುಷಿ ಪಡುವಂಥ ಸುದ್ದಿ. ಖಾರಿಫ್ ಬೆಳೆಗಳನ್ನ ಬೆಳಿಬೇಕು ಅಂತ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ವರುಣನ ಆಗಮನ ಎಷ್ಟು ಖುಷಿಯನ್ನು ತಂದು ಕೊಡುತ್ತೆ ನೋಡೋಣ.